ಅನ್ವಿತಾ ಫ್ರೆಶ್ ಆಗಿ ಬರ್ತೀನಿ ಅಂತ ವಾಶ್ರೂಮ್ಗೆ ಹೋದ್ಲು. ಅವಳು ಬರುವಷ್ಟು ನಿತ್ಯ ಆ ರೂಮ್ನೆಲ್ಲ ಅಚ್ಚುಕಟ್ಟಾಗಿ ಜೋಡಿಸಿಟ್ಟಿದ್ಲು. ಅನ್ವಿತಾ ಬೇರೆ ಬಟ್ಟೆ ಹಾಕೊಂಡು ಹೊರ ಬಂದು ಒಂದು ಕಡೆ ಚಿಕ್ಕದಾಗಿ ದೇವಸ್ಥಾನದಂತೆ ಮಾಡ್ಕೊಂಡಿದ್ದ ಜಾಗಕ್ಕೆ ಹೋಗಿ ದೀಪ ಹಚ್ಚಿ ದೇವರಿಗೆ ಕೈ ಮುಗಿದು ಹೊರಗೆ ಬಂದಳು. ಅನ್ವಿತಾ ಬರ್ತಿದ್ದಂತೆ ನಿತ್ಯ ಇಬ್ಬರಿಗೂ ತಿಂಡಿಯನ್ನು ಬಡಿಸಿದ್ಲು. ಗೆಳತಿಯರಿಬ್ಬರು ಸೇರಿ ತಿಂಡಿ ಮುಗಿಸಿ ರೆಡಿಯಾಗಿ ಹಾಸ್ಪಿಟಲ್ ಕಡೆ ಹೊರಟರು. ನಿತ್ಯ ಮೊದಲೇ ಅನ್ವಿತಾಳ ಹೆಸರಿನಲ್ಲಿ ಅಪಾಯಿಂಟ್ಮೆಂಟ್ ತಗೊಂಡಿದ್ದರಿಂದ ಅವರು ಹಾಸ್ಪಿಟಲ್ಗೆ ಹೋದ ತಕ್ಷಣ ನೇರವಾಗಿ ಗೈನಕಾಲಜಿಸ್ಟ್ ಬಳಿ ಅವರಿಬ್ಬರು ಹೋದರು. ಡಾಕ್ಟರ್ ಅನ್ವಿತಾಳಿಗೆ ಎಲ್ಲ ಪರೀಕ್ಷಣೆಗಳನ್ನ ಮಾಡಿ, ಅಮ್ಮ ನಿನಗೆ ಮೊನ್ನೆ 3ನೇ ತಿಂಗಳು ಶುರುವಾಗಿದೆ, ನೀನು ತುಂಬ ಜಾಗೃತಿಯಾಗಿರಬೇಕು, ಭಾರವಾದ ವಸ್ತುಗಳನ್ನ ಎತ್ತಬಾರ್ದು, ಜಾಸ್ತಿ ಕೆಲಸ ಮಾಡಬಾರ್ದು, ಸರಿಯಾದ ಆಹಾರ ತಗೊಳ್ತಾ ವಿಶ್ರಾಂತಿ ಪಡೆದ್ರೆ ನೀನು ಚೆನ್ನಾಗಿರ್ತೀಯ, ನಿನ್ನ ಮಗು ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿದರು ಡಾಕ್ಟರ್. ಖಂಡಿತ ಡಾಕ್ಟರ್, ನಾನು ಅವಳನ್ನ ಜಾಗೃತಿಯಾಗಿ ನೋಡ್ಕೊಳ್ತೀನಿ ಅಂತ ನಿತ್ಯ ಹೇಳಿದ್ಲು. ಆಗ ಡಾಕ್ಟರ್, ನೀವಿಬ್ಬರೇ ಬಂದಿದ್ದೀರಲ್ಲ, ನಿಮ್ಮ ಯಜಮಾನರು ಬರಲಿಲ್ವಾ ಅಂತ ಕೇಳಿದರು. ನಮ್ಮಣ್ಣ ಆಫೀಸ್ ಕೆಲಸದ ಮೇಲೆ ನಿನ್ನೆ ವಿದೇಶಕ್ಕೆ ಹೋಗಿದ್ದಾರೆ ಮೇಡಮ್, ಮನೆಗೆ ಹೋದ್ಮೇಲೆ ಅಣ್ಣನಿಗೂ ಈ ವಿಷಯವನ್ನು ತಿಳಿಸ್ತೀನಿ ಅಂತ ಅಂದ್ಲು ನಿತ್ಯ. ಪರಿಸ್ಥಿತಿಯನ್ನು ಆಕೆ ನಿಭಾಯಿಸಿದ್ಲು. ಓ ಸರಿ, ಈ ಔಷಧಿಗಳನ್ನ ಸರಿಯಾಗಿ ಬಳಸಿ ಮತ್ತು 1 ತಿಂಗಳ ನಂತರ ಬನ್ನಿ, ಆಗ ಸ್ಕ್ಯಾನಿಂಗ್ ಮಾಡ್ತೀನಿ ಅಂತ ಹೇಳಿ ಡಾಕ್ಟರ್ ಅವರನ್ನು ಕಳಿಸ್ಕೊಟ್ರು. ಎಲ್ಲವೂ ಸರಿಯಾಗಿದೆ ಅಂತ ತಿಳಿದ ಮೇಲೆ ಅನ್ವಿತಾ ನೆಮ್ಮದಿಯಿಂದ ನಿಟ್ಟುಸಿರು ಬಿಟ್ಲು. ಆದರೆ ತಾನು ಹೀಗೆ ಅಪ್ಪ ಅಮ್ಮ ಇಲ್ಲದೆ ತನ್ನ ಗಂಡ ಪಕ್ಕದಲ್ಲಿಲ್ಲದೆ ಮಗುವಿಗೆ ತಾಯಿ ಆಗ್ತಿದ್ದೀನಿ ಅಂತ ತಿಳಿದಾಗ ಅನ್ವಿತಾಳ ಸಂಕಟವನ್ನು ವರ್ಣಿಸೋದಕ್ಕೆ ಮಾತುಗಳೇ ಸಾಲದಾದವು. ಅನ್ವಿತಾಳ ಕಣ್ಣಲ್ಲಿ ನೀರು ಕಂಡು ನಿತ್ಯ ಔಷಧಿಗಳನ್ನ ತೆಗೆದುಕೊಂಡು ಬಂದು ಆಟೋ ಹತ್ಸಿ, ನೋಡನ್ವಿತಾ, ನಿನ್ನ ಬದುಕು ಸರಿಯಾಗೋವರೆಗೂ ನಿನ್ನ ಜೊತೆ ನಾನಿದ್ದೀನಿ ಕೂಡ, ಅಲ್ಲಿವರೆಗೆ ಇಂತಹ ಯೋಚನೆಗಳನ್ನ ಮಾಡಬೇಡ, ಮೊದಲು ಮಗು ಸುರಕ್ಷಿತವಾಗಿ ಹುಟ್ಟಲಿ, ಆಮೇಲೆ ಪರಿಸ್ಥಿತಿಗಳು ತಾವಾಗೆ ಸರಿ ಹೋಗುತ್ತವೆ ಅಂತ ಧೈರ್ಯ ಹೇಳಿದ್ಲು. ಏನು ಸರಿಯಾಗುತ್ತೆ, ಹೇಗೆ ಸರಿಯಾಗುತ್ತೆ? ಅಸಲಿಗೆ ನಾನು ಈ ಸ್ಥಿತಿಯಲ್ಲಿ ಇದ್ದೀನಿ ಅನ್ನೋ ವಿಷಯವೇ ಆರ್ಯನಿಗೆ ತಿಳಿದಿಲ್ಲ. ಒಂದು ವೇಳೆ ತಿಳಿದ್ರೂ ಅವನ ಪ್ರತಿಕ್ರಿಯೆ ಹೇಗಿರುತ್ತೋ ನನಗೆ ತಿಳಿತಿಲ್ಲ. ಇವನ್ನೆಲ್ಲ ಯೋಚಿಸ್ತಿದ್ರೆ ನನ್ನ ತಲೆ ಒಡೆದು ಹೋಗ್ತಿದೆ ಅಂತ ಅನ್ವಿತಾ ನೋವಿನಿಂದ ಹೇಳಿದ್ಲು. ನೋಡು, ಇದನ್ನೇ ಯೋಚಿಸ್ಬೇಡ ಅಂತ ಹೇಳ್ತಾ ಇರೋದು, ಸ್ವಲ್ಪ ಮಾಮೂಲಿಯಾಗಿ ಇರೋದಕ್ಕೆ ಪ್ರಯತ್ನಿಸು. ನೀನು ಹೀಗೆ ಸಂಕಟ ಪಡ್ತಿದ್ರೆ ಒಳಗೆ ಮಗುವಿಗೂ ತೊಂದರೆ ಆಗುತ್ತೆ ಅಂತ ನಿತ್ಯ ಅವಳನ್ನು ಸಮಾಧಾನ ಪಡಿಸೋದಕ್ಕೆ ನೋಡ್ತಾ ಇದ್ಲು. ಮಗುವಿನ ವಿಷಯ ಬಂದ ಮೇಲೆ ಅನ್ವಿತಾ ಆ ಯೋಚನೆಯನ್ನು ಪಕ್ಕಕ್ಕಿಟ್ಟು ಮನೆಗೆ ಬಂದಳು. ಆಟೋ ಬಾಡಿಗೆ ನೀಡಿ ಇಬ್ಬರೂ ಮನೆಗೆ ಹೋದ್ಮೇಲೆ ನಿತ್ಯ ಅವಳಿಗೆ ಔಷಧಿಗಳನ್ನ ನೀಡಿದ್ಲು. ಔಷಧಿ ತೆಗೆದುಕೊಂಡ್ಮೇಲೆ ಅನ್ವಿತಾಗೆ ಸ್ವಲ್ಪ ನಿದ್ದೆ ಬಂದಂತಾಯಿತು. ಹಾಗಾಗಿ ಊಟ ಮಾಡಿ ಮಲಗಿಬಿಟ್ಲು. ಆ ದಿನ ಹಾಗೆ ಕಳೀತು. ಮರುದಿನ ಬೆಳಿಗ್ಗೆ ಎಲ್ಲ ಕೆಲಸಗಳನ್ನ ಮುಗಿಸಿ ನಿತ್ಯ ಕೆಲಸದ ಹುಡುಕಾಟವನ್ನು ಶುರು ಮಾಡಿದ್ಲು. ಇಂಟರ್ವ್ಯೂ ಇರೋ ಪ್ರತಿಯೊಂದು ಕಂಪ್ನಿಗೂ ಹೋಗಿ ಬಂದಳು. ಹೀಗೆ 1 ವಾರ ತಿರುಗಿದ್ರೂ ನಿತ್ಯಾಗೆ ಕೆಲಸ ಯಾವುದೂ ಸಿಗಲಿಲ್ಲ. ನಾನು ಕೂಡ ಬರ್ತೀನಿ ಕಣೋ, ಇಬ್ಬರಲ್ಲಿ ಯಾರಿಗಾದರೂ ಒಬ್ರಿಗೆ ಕೆಲಸ ಸಿಗುತ್ತಲ್ವಾ ಅಂದ್ಲು ಅನ್ವಿತಾ. ನಿನ್ನನ್ನು ಈ ಸ್ಥಿತಿಯಲ್ಲಿ ಊರೆಲ್ಲ ತಿರುಗಿಸೋದಕ್ಕೆ ನನಗಿಷ್ಟ ಇಲ್ಲ. ಮೊದಲು ನನಗೆ ಕೆಲಸ ಸಿಗಲಿ, ಆಮೇಲೆ ನಿನ್ನನ್ನು ನನ್ನ ಹತ್ತಿರವೇ ಎಲ್ಲಿಯಾದರೂ ಸೇರಿಸ್ಕೊಳ್ತೀನಿ ಅಂತ ನಿತ್ಯ ಅವಳನ್ನ ಮನೆಯಲ್ಲೇ ಇರಿಸಿ ತಾನು ಹೊರಟಳು ಕೆಲಸ ಹುಡ್ಕೋದಕ್ಕೆ. ಹೀಗೆ ಇಂಟರ್ವ್ಯೂಗೆ ಹೋದ ಪ್ರತಿಯೊಂದು ಕಡೆಯೂ ಸೆಲೆಕ್ಟ್ ಆಗದೆ ಬೇಸರ ಆಗ್ತಿತ್ತು. ಹೀಗಿರುವಾಗ ಒಂದು ದಿನ ನಿತ್ಯ ಒಂದು ಕಂಪನಿಯಿಂದ ಹೊರಗೆ ಬರ್ತಿರುವಾಗ ವಿಜಯ್ ಅವಳನ್ನು ಕಂಡು ನಿತ್ಯ ಅಂತ ಕರೆದ. ನಿತ್ಯ ಕೂಡ ಅವನನ್ನು ಗುರುತಿಸಿ ವಿಜಯ್
ಚೆನ್ನಾಗಿದೆಯಾ ಅಂತ ಕೇಳಿದ್ಲು. ಹ್ಞೂ ಚೆನ್ನಾಗಿದ್ದೀನಿ, ಆದರೆ ನೀನೇನು ಈ ಕಂಪ್ನಿಯಲ್ಲಿ ಅಂತ ವಿಜಯ್ ಕೇಳ್ದ. ಕೆಲಸ ಬಿಟ್ಟು ಊರಿಗೆ ಹೋಗಿದ್ವು ಅಲ್ವಾ ವಿಜಯ್, ಈಗ ಮತ್ತೆ ಹೈದರಾಬಾದ್ಗೆ ಶಿಫ್ಟ್ ಆಗಿದ್ದೀನಿ, ಕೆಲಸ ಬೇಕಂತ ಹುಡುಕ್ತಿದ್ದೀನಿ, ಆದರೆ ಎಲ್ಲೂ ಸಿಗ್ತಾ ಇಲ್ಲ ಅಂತ ನಿತ್ಯ ಹೇಳಿದ್ಲು. ಹೌದಾ, ನಮ್ಮ ಕಂಪ್ನಿಯಲ್ಲಿ ಕೆಲಸ ಖಾಲಿ ಇದೆ ನಿತ್ಯ, ನಾಳೆ ಒಂದು ಸಲ ಬಂದು ಭೇಟಿ ಮಾಡು, ನಾಳೆ ಅಲ್ಲೇ ಇಂಟರ್ವ್ಯೂ ಕೂಡ ನಡೀತಿದೆ ಅಂತ ವಿಜಯ್ ಹೇಳ್ದ. ಆದರೆ ಅಲ್ಲಿ ಆರ್ಯ ಕೂಡ ಇರ್ತಾನೆ ಅಲ್ವಾ ವಿಜಯ್? ಆಫೀಸ್ ಆರ್ಯನದು ಅಂದಮೇಲೆ ಅವನು ಇರಲೇಬೇಕಲ್ವ ನಿತ್ಯ. ಆದರೆ ನನ್ನ ಜೊತೆಗೆ ಅನ್ವಿತಾಗೂ ಕೆಲಸ ಬೇಕಾಗಿದೆ. ನಿಮಗೆ ಕೆಲಸ ಬೇಕು ಅಂದರೆ ಇಂಟರ್ವ್ಯೂಗೆ ಬನ್ನಿ ನಿತ್ಯ. ಅವನು ಕೆಲಸದ ವಿಷಯದಲ್ಲಿ ನೆಂಟರು ಸ್ನೇಹಿತರು ಅಂತ ನೋಡೋದಿಲ್ಲ, ಅವನಿಗೆ ಬೇಕಾಗಿರೋದು ಕೆಲಸ ಅಷ್ಟೇ. ನಿಮಗೆ ಇಷ್ಟ ಇದ್ದರೆ ನಾಳೆ ಇಂಟರ್ವ್ಯೂಗೆ ಬನ್ನಿ ಅಂತ ಹೇಳಿ ವಿಜಯ್ ಅಲ್ಲಿಂದ ಹೊರಟು ಹೋದ. ಇದೊಂದು ಒಳ್ಳೆಯ ಅವಕಾಶ. ಅನ್ವಿತಾಳನ್ನು ಅಲ್ಲಿ ಕರ್ಕೊಂಡು ಹೋದರೆ ಆರ್ಯ ಮತ್ತು ಅನ್ವಿತಾ ನಡುವೆ ಇರುವಂತಹ ಕಿರಿಕಿರಿಗಳು ಕಡಿಮೆಯಾಗಿ ಇಬ್ಬರು ಒಂದಾಗಬಹುದೇನೋ ಅಂತ ನಿತ್ಯ ತನ್ನಲ್ಲೇ ಯೋಚಿಸಿದ್ಲು. ಆದರೆ ಅದಕ್ಕೆ ಆರ್ಯ ಒಪ್ಪಬೇಕಲ್ಲ. ಅಸಲಿಗೆ ಅನ್ವಿತಾ ಗರ್ಭಿಣಿ ಅನ್ನೋ ವಿಷಯ ತಿಳಿದ್ರೆ ಆರ್ಯ ಹೇಗೆ ಫೀಲ್ ಆಗ್ತಾನೋ. ಮೊದಲು ಅನ್ವಿತಾಳನ್ನು ಒಪ್ಪಿಸಿ ನಾಳೆ ಇಂಟರ್ವ್ಯೂಗೆ ಕರ್ಕೊಂಡು ಹೋಗಬೇಕು ಅಂತ ನಿರ್ಧರಿಸಿದ್ಲು ನಿತ್ಯ. ಆ ನಂತರ ಆಕೆ ಮನೆ ಕಡೆ ಹೊರಟಳು. ಏನಾಯಿತು ನಿತ್ಯ, ಯಾವುದಾದ್ರೂ ಕೆಲಸ ಸಿಕ್ತಾ ಅಂತ ನಿತ್ಯ ಮನೆಗೆ ಬರ್ತಿದ್ದಂತೆ ಅನ್ವಿತಾ ಕೇಳಿದ್ಲು. ಇವತ್ತು ಸಿಗಲಿಲ್ಲ, ಆದರೆ ನಾಳೆ ಒಂದು ಕಡೆ ಇಂಟರ್ವ್ಯೂ ಇದೆ, ನಾವಿಬ್ಬರು ಹೋಗೋಣ ಅಂದ್ಲು ನಿತ್ಯ. ಸರಿ ಆಯಿತು ಹೋಗೋಣ, ಮೊದಲು ನೀನು ಫ್ರೆಶ್ ಆಗ್ಬಾ, ಊಟ ಮಾಡುವಂತೆ ಅಂದ್ಲು ಅನ್ವಿತಾ. ನಿತ್ಯ ಫ್ರೆಶ್ ಆಗಿ ಬಂದಮೇಲೆ ಅನ್ವಿತಾ ಅವಳಿಗೆ ಊಟವನ್ನು ಬಡಿಸಿದ್ಲು. ಊಟ ಆದಮೇಲೆ ಅನ್ವಿತಾ ಮಾತ್ರೆಯನ್ನು ತೆಗೆದುಕೊಂಡಿದ್ದಾಳೆ ಅಂತ ನಿತ್ಯ ಖಚಿತಪಡಿಸ್ಕೊಂಡ್ಳು. ತಿರುಗಾಡಿ ಸುಸ್ತಾಗಿದ್ದರಿಂದ ಇಬ್ಬರು ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಪಡೆದರು. ನಿತ್ಯ ಬಳಿ ತನ್ನ ಭವಿಷ್ಯಕ್ಕಾಗುವಷ್ಟು ಹಣ ಇತ್ತು, ಆದರೂ ಕೆಲಸ ಮಾಡದೆ ಸುಮ್ಮನೆ ಕೂತು ತಿಂದರೆ ಬೆಟ್ಟದಷ್ಟು ಹಣ ಇದ್ದರೂ ಕರಗಿ ಹೋಗುತ್ತೆ ಅಂತ ತಿಳಿದು ಖಂಡಿತ ಕೆಲಸ ಮಾಡಲೇಬೇಕು ಅಂತ ಅಂದ್ಕೊಂಡ್ಳು. ಅದರಲ್ಲೂ ಅನ್ವಿತಾಗೆ ಈಗ ಆರ್ಥಿಕವಾಗಿ ಯಾರ ಬೆಂಬಲವೂ ಇಲ್ಲ. ಅವಳ ಖರ್ಚು ಮತ್ತು ಹಾಸ್ಪಿಟಲ್ ಖರ್ಚನ್ನೆಲ್ಲ ತಾನೇ ನೋಡ್ಕೊಳ್ಬೇಕು ಅಂತ ನಿತ್ಯ ನಿರ್ಧರಿಸಿದ್ಲು. ಇತ್ತ ಅನ್ವಿತಾ ಕೂಡ ಮಲಗದೆ ಯೋಚಿಸ್ತಾ ಇದ್ದಾಳೆ. ನಿತ್ಯ ನನಗಾಗಿ ಇಷ್ಟೆಲ್ಲ ಖರ್ಚು ಮಾಡ್ತಾ ಇದ್ದಾಳೆ, ಹಾಸ್ಪಿಟಲ್ ಬಿಲ್ ಕೂಡ ಅವಳೇ ಕಟ್ಟಿದ್ದಾಳೆ, ಖಂಡಿತ ನಾನು ಕೂಡ ಕೆಲಸ ಮಾಡಲೇಬೇಕು ಅಂತ ಅನ್ವಿತಾ ತೀರ್ಮಾನಿಸಿದ್ಲು. ಅದರಂತೆ ನಿತ್ಯ ಎಲ್ಲಿ ಕರೆದುಕೊಂಡು ಹೋಗ್ತಿದ್ದಾಳೆ ಅಂತ ತಿಳಿದೆಯೇ ಅನ್ವಿತಾ ಅವಳ ಹಿಂದೆ ಹೊರಟಳು. ಆಫೀಸ್ ಹತ್ರ ಆಟೋ ನಿಂತಾಗ ಅನ್ವಿತಾ ಇಳಿದ್ಲು. ಆ ಆಫೀಸ್ ನೋಡ್ತಿದ್ದಂತೆ ಅನ್ವಿತಾ ಕಂಗಾಲಾಗಿ, ನಿತ್ಯ ಇದು ಆರ್ಯನ್ ಆಫೀಸ್ ಅಲ್ವಾ ಅಂದ್ಲು. ಹೌದು ಅನ್ವಿತಾ, ಇಲ್ಲಿ ಬಿಟ್ಟರೆ ನಮಗೆ ಬೇರೆಲ್ಲೂ ಕೆಲಸ ಸಿಗ್ತಾ ಇಲ್ಲ, ಇಲ್ಲಿ ಇಂಟರ್ವ್ಯೂನಲ್ಲಿ ಸೆಲೆಕ್ಟ್ ಆದರೆ ನಮಗೆ ಕೆಲಸ ಸಿಗುತ್ತೆ ಅಂದ್ಲು ನಿತ್ಯ. ಆದರೆ ನಮಗಿಲ್ಲಿ ಕೆಲಸ ಸಿಗಲ್ಲ ನಿತ್ಯ, ನನ್ನ ನೋಡಿದ ತಕ್ಷಣ ಆರ್ಯ ನನ್ನ ಕುತ್ತಿಗೆ ಹಿಡಿದು ಆಚೆ ಹೊರಗಾಗ್ತಾನೆ ಅಂದ್ಲು ಅನ್ವಿತಾ. ಅವನಿಲ್ಲಿ ಬಾಸ್, ನಾವು ಉದ್ಯೋಗಿಗಳಷ್ಟೇ, ಆಫೀಸ್ನಲ್ಲಿ ಅಂತ ಭೇದ ಭಾವ ಅವನಿಗಿರೋದಿಲ್ಲ ಅಂತ ವಿಜಯ್ ಹೇಳಿದ್ದಾನೆ. ನಡಿ ನೋಡೋಣ ಅಂತ ನಿತ್ಯ ಅವಳನ್ನು ಎಳ್ಕೊಂಡು ಹೋದ್ಲು. ಅಂದರೆ ಇಲ್ಲಿ ಕೆಲಸ ಇರೋದು ನಿನಗೆ ವಿಜಯ್ ಹೇಳಿದ್ನಾ? ಹೌದು, ನಿನ್ನೆ ವಿಜಯ್ ಸಿಕ್ಕಾಗ ಹೇಳ್ದ. ಅಂದ್ಕೊಂಡಂತೆ ಅವರು ಒಳಗೆ ಹೋದಾಗ ವಿಜಯ್ ಎದುರಾದ. ನಿತ್ಯ ಅವರನ್ನು ಮಾತಾಡಿಸಿದ್ಲು, ಆದರೆ ಅನ್ವಿತಾಗೆ ಮಾತಾಡ್ಸೋದಕ್ಕೆ ಸಂಕೋಚವಾಗಿ ಸುಮ್ಮನಾದ್ಲು. ಹಾಯ್ ಅನ್ವಿತಾ, ಚೆನ್ನಾಗಿದೆಯಾ
ಹ್ಞೂ ಅಂತ ಮಾತ್ರ ಹೇಳಿದ್ಲು ಅನ್ವಿತಾ. ವಿಜಯ್ ಅವರನ್ನ 2ನೇ ಮಹಡಿಗೆ ಕರ್ಕೊಂಡು ಹೋಗಿ ಇಂಟರ್ವ್ಯೂ ನಡೆಯುವಂಥ ಜಾಗವನ್ನು ತೋರಿಸಿ ತನ್ನ ಕೆಲಸಕ್ಕೆ ಹೋದ. ಆರ್ಯ ಎಲ್ಲಿ ಕಣ್ಣಿಗೆ ಬೀಳ್ತಾನೋ ಅಂತ ಅನ್ವಿತಾ ಕ್ಷಣಕ್ಕೂ ಭಯಪಡ್ತಾ ಸುತ್ತಲೂ ನೋಡ್ತಿದ್ಲು. ಅವಳ ಭಯಗಳ ನಡುವೆಯೇ ಇಂಟರ್ವ್ಯೂ ಮುಗೀತು. ಮತ್ತಿಬ್ಬರಿಗೂ ಕೆಲಸ ಸಿಕ್ತು. ನಿತ್ಯ ಸಂತೋಷಪಟ್ಟರೆ ಅನ್ವಿತಾಗ ಮಾತ್ರ ಭಯ ಶುರುವಾಯಿತು. ನಾಳೆಯಿಂದ ಪ್ರತಿ ನಿಮಿಷ ಆರ್ಯ ಕಣ್ಣಿಗೆ ಬೀಳ್ತಿರ್ತಾನೆ, ಅವನನ್ನು ಎದುರಿಸೋದು ಹೇಗೆ ಅಂತ ಮೌನವಾಗಿ ಕೂತ್ಲು. ನಿತ್ಯ ಅವಳನ್ನು ಬಲವಂತವಾಗಿ ರೆಸ್ಟೋರೆಂಟ್ಗೆ ಕರೆದೊಯ್ದು ತಿಂಡಿ ತಿನ್ನಿಸಿ ಮನೆಗೆ ಬಂದರು. ಮರುದಿನ ಆಫೀಸ್ಗೆ ಹೋದ 10 ನಿಮಿಷಕ್ಕೆ ಬಾಸ್ ಬಂದಂತಹ ಸುದ್ದಿ ತಿಳಿಯಿತು. ಬಾಸ್ ಯಾರಂತ ಅನ್ವಿತಾಗೆ ಗೊತ್ತಿದ್ದರಿಂದ ಅವಳ ಕೈ ಕಾಲು ನಡುಗೋದಕ್ಕೆ ಶುರುವಾಯಿತು. ಹೊಸ್ದಾಗಿ ಸೇರಿದವರನ್ನ ಬಾಸ್ ಕರೀತಿದ್ದಾರೆ ಅಂತ ಅಟೆಂಡರ್ ಹೇಳಿದಾಗ ನಿತ್ಯ ಮತ್ತು ಅನ್ವಿತಾ ಸೇರಿದಂತೆ 6 ಜನ ಆರ್ಯನ ಕ್ಯಾಬಿನ್ಗೆ ಹೋದರು. ಅನ್ವಿತಾ ನಡುಗತ್ಲೇ ಒಳಗೆ ಹೋದ್ಲು. ಅಷ್ಟು ಎಸಿಯಲ್ಲೂ ಅವಳಿಗೆ ಬೆವರ್ತಿತ್ತು. ಆದರೆ ಆರ್ಯ ಅವಳನ್ನು ಲೆಕ್ಕಿಸಲೇ ಇಲ್ಲ. ಉಳಿದ 4 ಕೆಲಸವನ್ನು ವಿವರಿಸಿ ಕಳಿಸ್ದ. ನಂತರ ನಿತ್ಯಾಗೂ ಕೆಲಸ ಹೇಳಿ ಕಳಿಸ್ದ. ಕೊನೆಗೆ ಅನ್ವಿತಾ ಒಬ್ಬಳೇ ಕ್ಯಾಬಿನ್ನಲ್ಲಿ ಉಳಿದ್ಲು. ಆರ್ಯ ಅವಳ ಮುಖ ನೋಡದೆ, ನೋಡಿ, ಇಂದಿನಿಂದ ನೀವು ನನ್ನ PA, ವೈಯಕ್ತಿಕ ಸಹಾಯಕರು. ನೀವು ನನ್ನ ಕ್ಯಾಬಿನ್ನಲ್ಲೇ ಕೆಲಸ ಮಾಡಬೇಕು ಅಂತ ಆರ್ಡರ್ ಮಾಡ್ದ ಆರ್ಯ. ಏನೋ PA, ಅದು ಅವನ ಕ್ಯಾಬಿನ್ನಲ್ಲೇ ಕೆಲಸನಾ? ದೇವ್ರೇ, ಆರ್ಯ ಏನೋ ಮಾಡೋದಕ್ಕೆ ಹೊರಟಿದ್ದಾನೆ, ಇನ್ನೇನು ಮಾಡೋಕ್ಕೆ ಹೊರಟಿದ್ದಾನೆ ಅಂತ ಅನ್ವಿತಾ ಮನಸ್ಸಿನಲ್ಲೇ ಅಂದ್ಕೊಂಡ್ಳು. ಹಲೋ, ನಾನು ಹೇಳಿದ ಅರ್ಥ ಆಯ್ತಾ ಅಂತ ಆರ್ಯ ಗಂಭೀರವಾಗಿ ಕೇಳ್ದ. ಅನ್ವಿತಾ ತಡಬಡಾಯಿಸ್ತಾ ತಲೆಯಾಡಿಸಿದ್ಲು. ನಿಮ್ಮ ಕೆಲಸ ಏನು ಅಂತ ಹಳೆಯ PA ಹೇಳ್ತಾನೆ. ಇವತ್ತು ಅವರಿಂದ ಕಲಿತು ನಾಳೆಯಿಂದ ನನ್ನ ಶೆಡ್ಯೂಲ್ ನೀವೇ ತಯಾರಿಸಬೇಕು ಅಂದ ಆರ್ಯ. ಸರಿ ಸರ್ ಅಂತ ಅನ್ವಿತಾ ವೇಗವಾಗಿ ಹೊರಬಂದು ನಿಟ್ಟುಸಿರು ಬಿಟ್ಲು. ನಾನು ಯಾರನ್ನ ಭೇಟಿ ಆಗಬಾರ್ದು ಅಂತ ಅಂದ್ಕೊಂಡಿದ್ನೋ ಅವರ ಮುಂದೆಯೇ ಈ ನಿತ್ಯ ನನ್ನನ್ನು ತಂದು ಹಾಕಿದ್ದಾಳೆ. ಆದರೆ ಇನ್ನು ಎಷ್ಟು ದಿನ ನಾನು ಅವಳ ಮೇಲೆ ಆಧಾರವಾಗಿರಲಿ? ಅವಳಿಗೂ ಒಂದು ಬದುಕು ಇದೆ ಅಲ್ವಾ? ಕಷ್ಟ ಆದರೂ ಸರಿ, ಆರ್ಯನ್ ಎದುರೇ ಕೆಲಸ ಮಾಡಬೇಕು. ದೇವರೇ, ನನಗೆ ಧೈರ್ಯ ಕೊಡು. ಅವನು ನನ್ನ ಮೇಲೆ ದಬ್ಬಾಳಿಕೆ ಮಾಡ್ತಿದ್ರು ನಾನು ಅವನಿಗೆ ಭಯಪಡ್ತಿದ್ದೀನಲ್ಲ. ಹಿಂದೆ ಮಾಡಿದ ತಪ್ಪುಗಳಿಂದ ಅವನು ಏನು ಮಾಡಿದ್ರೂ ಸುಮ್ಮನಿರಬೇಕಾಗಿದೆ. ಆದರೆ ನಾನು ಯಾಕೆ ಹಾಗೆ ಮಾಡಬೇಕಾಯಿತು ಅಂತ ಯಾರಿಗೂ ತಿಳಿಯೋದು. ಅವನು ನನ್ನ ಗಂಡನಾಗಿ ನನ್ನ ಜೊತೆ ಇದ್ದಿದ್ರೆ ಸಂತೋಷವಾಗಿರ್ತಿದ್ದೆ. ಆದರೆ ಅವನು ಬಲವಂತವಾಗಿ ನನ್ನನ್ನು ವಶಪಡಿಸ್ಕೊಂಡಿದ್ದಾನೆ. ಯಾವ ಹೆಣ್ಣು ಇದನ್ನು ಸಹಿಸೋದಿಲ್ಲ. ಆದರೆ ನನ್ನ ಬದುಕೆ ಹೀಗಾಗಿದೆ. ಅವನ ಮಗು ನನ್ನ ಹೊಟ್ಟೆಯಲ್ಲಿ ಬೆಳೀತಿದೆ ಅಂತ ತಿಳಿದ ಮೇಲಾದರೂ ಅವನು ನನ್ನನ್ನು ಹತ್ತಿರ ಸೇರಿಸ್ಕೊಡ್ತಾನ ಅಂತ ಯೋಚಿಸ್ತಾ ನಿಂತಳು ಅನ್ವಿತಾ. ಆಗ ವಿಜಯ್ ಅಲ್ಲಿಗೆ ಬಂದು ಅನ್ವಿತಾಳನ್ನು ಮಾತಾಡಿಸ್ದ. ಆ ದಿನ ಕೆಲಸ ಕಲಿತು ಅನ್ವಿತಾ ಮತ್ತು ನಿತ್ಯ ಮನೆಗೆ ಹೋದರು. ಆಫೀಸ್ ಸಮಯ ಮುಗಿದ ಮೇಲೆ ವಿಜಯ್ ಆರ್ಯನ ಕ್ಯಾಬಿನ್ಗೆ ಹೋದ. ಏನೋ ಆರ್ಯ, ಅನ್ವಿತಾಳನ್ನು PA ಮಾಡ್ಕೊಂಡಿದ್ಯಂತೆ ಅಂತ ಅಂದ. ಏನು ತಿಳಿಯದವನಂತೆ ನಟಿಸ್ಬೇಡ ವಿಜಯ್, ನೀನೇ ಬೇಕು ಅಂತ ಅವಳನ್ನ ಇಲ್ಲಿ ಕರ್ಕೊಂಬಂದಿದ್ಯಾ ಅಲ್ವಾ? ಅವಳನ್ನ ಅಷ್ಟು ಸುಲಭವಾಗಿ ಹೇಗೆ ಬಿಡಲಿ? ಅವಳ ಮೇಲೆ ಸೇಡು ತೀರಿಸ್ಕೊಳ್ಳೋ ದಾರಿಯನ್ನು ನೀನು ಸುಲಭ ಮಾಡಿಕೊಟ್ಟಿದ್ಯಾ. ಥ್ಯಾಂಕ್ ಯು ಗೆಳೆಯ ಅಂತ ಆರ್ಯ ಸೀರಿಯಸ್ ಆಗಿ ಹೇಳ್ದ. ವಿಜಯ್ ಗಾಬರಿ ಆಯಿತು. ಇಬ್ಬರು ಒಂದಾಗ್ತಾರೆ ಅಂತ ಅಂದ್ಕೊಂಡ್ರೆ ಇವನು ಏನಪ್ಪ ಸೇಡಂತಿದ್ದಾನಲ್ಲ. ಅನ್ವಿತಾಗೆ ಬೇರೆಲ್ಲೂ ಕೆಲಸ ಸಿಗದಂತೆ ಮಾಡಿ ಇಲ್ಲಿಗೆ ಬರುವಂತೆ ಮಾಡಿದ್ದು ನಾನೇ. ಆದರೆ ಇವನು ಯಾಕೆ ಹೀಗೆ ಮಾಡ್ತಿದ್ದಾನೆ ಅಂತ ವಿಜಯ್ ಮನಸ್ಸಿನಲ್ಲೇ ಅಂದ್ಕೊಂಡ.
ಸೇಡು ಅಂದರೆ ಅವಳಿಗೆ ಏನು ಮಾಡ್ತೀಯಾ ಅಂತ ವಿಜಯ್ ಕೇಳಿದ. ಹೇಳೋದಕ್ಕಿಂತ ನೋಡು, ಅವಳು ದಿನ ಇಲ್ಲಿಗೆ ಬರ್ತಾಳಲ್ಲ, ನೀನೇ ನೋಡ್ತೀಯ ಅಂತ ಹೇಳ್ದ ಆರ್ಯ. ಆರ್ಯ, ಅವಳು ಹೆಣ್ಣುಮಗಳು, ನೀನು ಹೆಂಡತಿ ಕೂಡ, ಸ್ವಲ್ಪ ಯೋಚನೆ ಮಾಡು ಅಂತ ವಿಜಯ್ ಸಮಾಧಾನ ಮಾಡೋದಕ್ಕೆ ನೋಡ್ದ. ಆ ನೋವನ್ನು ಅನುಭವಿಸ್ತವನು ನಾನು ವಿಜಯ್ ಅಂತ ಆರ್ಯ ಕಣ್ಣೀರು ತಡೆದು ಹೇಳ್ದ. ಅನ್ವಿತಾ ಯಾಕಂದು ಹಾಗೆ ಮಾಡಿದ್ಲು ಅಂತ ಎಷ್ಟು ಕೇಳಿದ್ರು ಅವಳು ಬಾಯಿ ಬಿಟ್ಟಿರಲಿಲ್ಲ. ಆಗ ಆರ್ಯನ ಕುಟುಂಬ ಪಟ್ಟು ನೋವು ವಿಜಯ್ಗೂ ನೆನಪಾಯಿತು. ಆದರೂ ಏನೋ ದೊಡ್ಡ ಕಾರಣ ಇಲ್ಲದೆ ಅನ್ವಿತಾ ಹೀಗೆ ಮಾಡೋದಿಲ್ಲ ಅಂತ ವಿಜಯ್ ಬಲವಾಗಿ ನಂಬಿದ್ದ. ಆ ರಾತ್ರಿ ಆರ್ಯನಿಗೆ ನಿದ್ದೆಯೇ ಬರಲಿಲ್ಲ. ಅನ್ವಿತಾಳ ಜೊತೆಗಿದ್ದ ಹಳೆಯ ದಿನಗಳೇ ನೆನಪಾಗ್ತಾ ಇದ್ವು. ಇವಳು ನನ್ನ ನೆಮ್ಮದಿಯಾಗಿ ನಿದ್ದೆ ಮಾಡೋದಕ್ಕೂ ಬಿಡ್ತಿಲ್ಲ. ಅವಳು ಮಾತ್ರ ಅಲ್ಲಿ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇರಬಹುದು. ನಾಳೆ ಆಫೀಸಿಗೆ ಬಾ, ತೋರಿಸ್ತೀನಿ ಅಂದ್ಕೊಂಡು ವಿಸ್ಕಿ ಕುಡಿದು ಮಲಗಿಬಿಟ್ಟ. ಮರುದಿನ ಬೆಳಿಗ್ಗೆ ಎದ್ದಾಗ ತಡವಾಗಿದ್ದರಿಂದ 10 ಗಂಟೆಗೆ ಆಫೀಸ್ಗೆ ಹೋದ. ಅನ್ವಿತಾ ಈಗಾಗಲೇ ಬಂದು ಆರ್ಯನ ಕೆಲಸದ ಪಟ್ಟಿಯನ್ನು ಸಿದ್ಧಪಡಿಸ್ತಾ ಇದ್ಲು. ಆರ್ಯ ಕ್ಯಾಬಿನ್ಗೆ ಹೋದ ತಕ್ಷಣ ಅನ್ವಿತಾಳನ್ನು ಕರೆದ. ಗುಡ್ ಮಾರ್ನಿಂಗ್ ಸರ್ ಅಂತ ಅನ್ವಿತಾ ವಿಶ್ ಮಾಡಿದ್ಲು. ನಿನ್ನ ಕ್ಯಾಬಿನ್ ಎಲ್ಲಿ ಅಂತ ಹೇಳಿದ್ದೆ ನಾನು, ನೀನು ಎಲ್ಲಿ ಕೆಲಸ ಮಾಡ್ತಿದ್ಯಾ ಅಂತ ಆರ್ಯ ಗದರಿಸ್ದ. ನೀವು ಬಂದಿರಲಿಲ್ಲ ಅಲ್ವಾ ಸರ್, ಅದಕ್ಕೆ ಹೊರಗೆ ಕೂತು ಕೆಲಸ ಮಾಡ್ತಿದ್ದೆ ಅಂತ ಅಂದ್ಲು ಅನ್ವಿತಾ. ನಾನಿರಲಿ ಬಿಡಲಿ, ನಿನ್ನ ಜಾಗ ಇಲ್ಲೇ, ಅರ್ಥ ಆಯ್ತಾ ಅಂತ ತನ್ನ ರೂಮ್ನಲ್ಲಿದ್ದ ಒಂದು ಟೇಬಲ್ ತೋರಿಸ್ದ. ಅನ್ವಿತಾ ತನ್ನ ಕೆಲಸವನ್ನು ಆರಂಭಿಸಿದ್ಲು. ಆರ್ಯ ಅವಳ ಮುಂದೆ ಬಹಳಷ್ಟು ಫೈಲ್ಗಳನ್ನ ಇಟ್ಟು ಇವೆಲ್ಲವನ್ನು ಸಾಯಂಕಾಲದ ಒಳಗೆ ಓದು ಮುಗಿಸ್ಬೇಕು ಅಂತ ಆರ್ಡರ್ ಮಾಡ್ದ. ಇವೆಲ್ಲ ಸಾಯಂಕಾಲದೊಳಗೆ ಹೇಗೆ ಸಾಧ್ಯ ಅಂತ ಅನ್ವಿತಾ ಅಂದುಕೊಂಡ್ರು ಸುಮ್ಮನೆ ಕೆಲಸ ಶುರು ಮಾಡಿದ್ಲು. ಆರ್ಯ ಕೆಲಸ ಮಾಡ್ತಿದ್ರು ಪದೇ ಪದೇ ಅನ್ವಿತಾಳನ್ನೇ ನೋಡ್ತಿದ್ದ. ಇವಳು ಮೊದಲಿಗಿಂತಲೂ ಸುಂದರವಾಗಿ ಕಾಣ್ತಿದ್ದಾಳಲ್ಲ, ಇದು ನನ್ನ ಭ್ರಮೆಯೋ ಅಥವಾ ನಿಜವೋ ಅಂದ್ಕೊಂಡ. ಅವಳನ್ನು ಕಣ್ಣು ಮಿಟುಕಿಸ್ದೆ ನೋಡ್ತಿದ್ದಾಗ ಹಳೆಯ ಅನ್ವಿತಾ ನೆನಪಾದ್ಲು. ನಾನು ಕೊಟ್ಟ ಕೆಲಸದಿಂದ ಅವಳು ಎಷ್ಟೊಂದು ಸುಸ್ತಾಗಿರಬಹುದು ಅಂದ್ಕೊಂಡಿದ್ದೆ, ಆದರೆ ಇವಳು ದಿನದಿಂದ ದಿನಕ್ಕೆ ಇಷ್ಟು ಕಳಿಯಾಗಿರ್ತಿದ್ದಾಳಲ್ಲ ಅಂತ ಆರ್ಯ ಯೋಚಿಸ್ದ. ಗರ್ಭಿಣಿಯಾಗಿರೋ ಕಾರಣ ಅನ್ವಿತಾಳ ಮುಖದಲ್ಲಿ ಒಂದು ರೀತಿಯ ಹೊಳಪು ಇತ್ತು. ಅವಳನ್ನ ನೋಡಿದ್ರೆ ತಾಯಿಯಾಗಲಿರುವ ಕಳೆ ಎದ್ದು ಕಾಣುತ್ತಿತ್ತು. ಅನ್ವಿತಾ ಆಕಸ್ಮಿಕವಾಗಿ ಆರ್ಯನ ಕಡೆ ನೋಡಿದಾಗ ಅವನು ಅವಳನ್ನೇ ದಿಟ್ಟಿಸಿ ನೋಡ್ತಾ ಇರೋದು ಕಾಣ್ತು. ಅವಳು ನೋಡಿದ್ರೂ ಆರ್ಯ ಕಣ್ಣು ತಿರುಗಿಸ್ಲಿಲ್ಲ. ಇವನೇನು ನನ್ನ ತಿಂದು ಹಾಕುವಂತ ನೋಡ್ತಿದ್ದಾನಲ್ಲ ಅಂತ ಅನ್ವಿತಾ ಮತ್ತೆ ತನ್ನ ಕೆಲಸಕ್ಕೆ ಮರಳಿದ್ಲು. ಮಧ್ಯಾಹ್ನ ಊಟದ ಸಮಯದಲ್ಲಿ ವಿಜಯ್ ಓಡ್ತಾ ಬಂದ. ಯಾಕೋ ನಾಯಿ ಬೆನ್ನತ್ತದಂತೆ ಓಡಿ ಬರ್ತಿದ್ಯಾ ಅಂತ ಆರ್ಯ ಕೇಳ್ದ. ಏನಿಲ್ಲ, ಇವತ್ತು ತುಂಬ ಹಸಿವಾಗ್ತಿದೆ, ಅದಕ್ಕೆ ಬೇಗ ಊಟ ಮಾಡೋಣ ಅಂತ ಬಂದೆ ಅಂತ ವಿಜಯ್ ಸುಳ್ಳು ಹೇಳಿ ಅನ್ವಿತಾ ಏನು ಮಾಡ್ತಿದ್ದಾಳೆ ಅಂತ ನೋಡ್ದ. ಅನ್ವಿತಾ, ನೀನು ಕೂಡ ಊಟ ಮಾಡು ಅಂತ ವಿಜಯ್ ಹೇಳ್ದ. ಆರ್ಯ ಹೋಗು ಅಂತ ಹೇಳಿದ ಮೇಲೆ ಅನ್ವಿತಾ ನಿತ್ಯ ಬಳಿ ಹೋದ್ಲು. ನಿತ್ಯ ಅನ್ವಿತಾಳನ್ನ ಕ್ಯಾಂಟೀನ್ಗೆ ಕರೆದೊಯ್ದು ಮಾತ್ರೆ ತಿನ್ನಿಸಿ ಊಟವನ್ನು ಮಾಡಿಸಿದ್ಲು. ನಂತರ ಜ್ಯೂಸನ್ನು ತಂದು ಕೊಟ್ಲು. ಅಬ್ಬಾ, ಇಷ್ಟೆಲ್ಲ ತಿಂದರೆ ನನಗೆ ನಿದ್ದೆ ಬರುತ್ತೆ ನಿತ್ಯ. ಆ ಬಾಸ್ ನೋಡು ಎಷ್ಟು ಫೈಲ್ ಕೊಟ್ಟಿದ್ದಾನೆ, ನಾನು ಹೇಗೆ ಕೆಲಸ ಮಾಡಲಿ ಅಂತ ಅನ್ವಿತಾ ಬೇಸರದಿಂದ ಹೇಳಿದ್ಲು. ಏನೇ, ನಿನ್ನ ಗಂಡನಿಗೆ ಬಾಸ್ ಅಂತಿದೆಯಾ? ಈ ವಿಷಯ ಅವನಿಗೆ ತಿಳಿದ್ರೆ ನಾಳೆ ಇನ್ನೂ ಡಬಲ್ ಕೆಲಸ ಕೊಡ್ತಾನೆ, ಜಾಗ್ರತೆ ಅಂತ ನಿತ್ಯ ನಕ್ಕದ್ಲು. ಇವತ್ತು ಕೊಟ್ಟಿದ್ದೇ ಮುಗಿಯಲ್ಲ, ಇನ್ನೂ ಜಾಸ್ತಿ ಅಂದರೆ ನನ್ನ ಕೈಲಾಗಲ್ಲಪ್ಪ ಅಂತ ಅನ್ವಿತಾ ನಕ್ಕದ್ಲು.
ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಮುಂಚಿತವಾಗಿ ನೋಡಲು ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್.